ಬ್ರಿಟಿಷರ ಎದೆನಡುಗಿಸಿದ ಹಲಗಲಿ ಬೇಡರ ರೋಮಾಂಚಕ ಇತಿಹಾಸ. ಹಲೋ ಫ್ರೆಂಡ್ಸ್, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದ ತಕ್ಷಣ ನಮಗೆಲ್ಲ ಟಕ್ಕಂತ ನೆನಪಾಗೋದು ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ ಅಲ್ವಾ. ಮೇ 10, 1857ರಂದು ಮೀರತ್ನಲ್ಲಿ ಶುರುವಾದ ಈ ದಂಗೆ ದೆಹಲಿ, ಕಾನ್ಪುರ, ಲಕ್ನೋ, ಔಧ್, ಗ್ವಾಲಿಯರ್ ಅಂತ ಉತ್ತರ ಭಾರತದಲ್ಲಿ ಬ್ರಿಟಿಷರ ಫೌಂಡೇಶನ್ನೇ ಶೇಕ್ ಮಾಡಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನೇ ಕಿತ್ತು ಹಾಕಿ ಡೈರೆಕ್ಟ್ ಬ್ರಿಟಿಷ್ ಕಿರೀಟದ ಕೆಳಗೆ ಭಾರತದ ಆಡಳಿತ ಬರೋದಕ್ಕೆ ಇದೇ ದಂಗೆ ಕಾರಣವಾಯಿತು. ದಂಗೆಯ ನಂತರ ಬ್ರಿಟಿಷರು ಹಿಂದೂ ಸಿಪಾಯಿಗಳನ್ನ ನಂಬದೆ ಪಂಜಾಬಿ ಮುಸ್ಲಿಮರು, ಸಿಖ್ಖರು, ಗೂರ್ಖಾಗಳನ್ನ ಸೇನೆಗೆ ಸೇರಿಸಿಕೊಂಡು ಫಿರಂಗಿ ದಳವನ್ನ ತಮ್ಮ ಕೈಯಲ್ಲೇ ಇಟ್ಕೊಂಡ್ರು ಅನ್ನೋದು ನಮಗೆಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ ಸಿಗೋ ಮ್ಯಾಟರ್. ಆದ್ರೆ ಗೈಸ್, ಇದೇ ಟೈಮಲ್ಲಿ ನಮ್ಮ ಕರ್ನಾಟಕದ, ಅದರಲ್ಲೂ ಉತ್ತರ ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯ ಸಾಮಾನ್ಯ ಜನ ಯಾವುದೇ ಮಾಡರ್ನ್ ವೆಪನ್ಸ್ ಇಲ್ಲದೆ, ಯಾವ ರಾಜ ಮಹಾರಾಜರ ಬ್ಯಾಕಪ್ ಇಲ್ಲದೆ ಬ್ರಿಟಿಷರ ಎದೆ ಸೀಳಿ ಅವರಿಗೆ ಬೆವರು ಇಳಿಸಿದ್ರು ಅನ್ನೋ ಮೈಂಡ್ ಬ್ಲೋಯಿಂಗ್ ಹಿಸ್ಟರಿ ನಿಮಗೆ ಗೊತ್ತಾ? ಕಿತ್ತೂರು, ಬಾದಾಮಿ, ಕೊಡಗು, ಮುಂಡರಗಿ ಭೀಮರಾವ್, ಸುರಪುರದ ರಾಜ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ, ಕೊಪ್ಪಳದ ವೀರಪ್ಪ ಇವರೆಲ್ಲರ ಸಾಲಿನಲ್ಲಿ ನಿಲ್ಲುವ ಜಮೀನ್ದಾರರಲ್ಲದ ತಳಮಟ್ಟದ ಮಣ್ಣಿನ ಮಕ್ಕಳ ಒಂದು ಡೆಡ್ಲಿ ಫೈಟ್ ಇದೆ. ಅದೇ ಹಲಗಲಿ ಬೇಡರ ಬಂಡಾಯ. ಬನ್ನಿ, ಇವತ್ತು ಆ ರಿಯಲ್ ಹೀರೋಗಳ ತ್ಯಾಗ, ಶೌರ್ಯ ಮತ್ತು ಬಲಿದಾನದ ಕಥೆಯನ್ನ ತಿಳಿಯೋಣ. ಇದು ಬರೀ ಹಿಸ್ಟರಿ ಅಲ್ಲ, ನಮ್ಮ ರಕ್ತ ಕುದಿಯುವ ಸ್ವಾಭಿಮಾನದ ಕತೆ. ಹಲಗಲಿ ಮತ್ತು ಮುಧೋಳ ಸಂಸ್ಥಾನದ ಬ್ಯಾಕ್ಗ್ರೌಂಡ್. ಲೆಟ್ಸ್ ಗೋ ಬ್ಯಾಕ್ ಟು ಟೈಮ್ ಟ್ರಾವೆಲ್. ನಾವು ಇವಾಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಸಂಸ್ಥಾನದಲ್ಲಿದ್ದೀವಿ. ಈ ಮುಧೋಳ ಸಂಸ್ಥಾನ 1398ರಲ್ಲೇ ಎಸ್ಟಾಬ್ಲಿಷ್ ಆಗಿದ್ದ ಮರಾಠರ ಗೋರ್ಪಡೆ ರಾಜವಂಶದ ಜಹಗೀರು. 1819ರ ಹೊತ್ತಿಗೆ ಇದು ಬ್ರಿಟಿಷರ ಆಶ್ರಿತ ರಾಜ್ಯ ಆಗಿ ಕನ್ವರ್ಟ್ ಆಗಿತ್ತು. ಬಿಳಿ, ಕಪ್ಪು ಮತ್ತು ಹಸಿರು ಬಣ್ಣದ ತ್ರಿಕೋಣಾಕಾರದ ಬಾವುಟ ಹೊಂದಿದ್ದ ಈ ಸಂಸ್ಥಾನ 508 ಚದರ ಕಿಲೋಮೀಟರ್ ವಿಸ್ತೀರ್ಣ ಇತ್ತು. ಆದ್ರೆ 1857ರ ಟೈಮಲ್ಲಿ ಇಲ್ಲಿ ರಾಜರು ಡೈರೆಕ್ಟ್ ಆಡಳಿತ ಮಾಡ್ತಿರ್ಲಿಲ್ಲ. ಬ್ರಿಟಿಷರು ಕುಂದರಗಿಯ ಕೃಷ್ಣರಾವ್ ಅನ್ನೋ ಕಾರಭಾರಿಯನ್ನ ನೇಮಿಸಿದ್ರು. ಈ ಸಂಸ್ಥಾನದ ಅಂಡರ್ ಅಲ್ಲಿ ಬರೋ ಒಂದು ಸಣ್ಣ ಊರು ಹಲಗಲಿ. ಇಲ್ಲಿ ವಾಸಿಸ್ತಾ ಇದ್ದವರು ಯಾರು ಗೊತ್ತಾ? ಅಪ್ಪಟ ಹೋರಾಟಗಾರರ ಪರಂಪರೆಯ ಬೇಡ ಸಮುದಾಯ. ಇವರನ್ನ ಬೇರೆ ಬೇರೆ ಕಡೆ ವಾಲ್ಮೀಕಿ, ರಾಮೋಶಿ, ಬೇರಡ್, ಭೋಯ, ದೊರೆಬಿಡ್ಡು ಅಂತಲೂ ಕರೀತಾರೆ. ಅರಣ್ಯವಾಸಿಗಳಾಗಿದ್ದ ಇವರು ಕೃಷಿ ಮಾಡಿಕೊಂಡು ಬೇಟೆಯಾಡಿಕೊಂಡು ಬದುಕ್ತಿದ್ದವರು. ಹಿಂದಿನ ಕಾಲದ ಹಲವು ಸೈನ್ಯಗಳಲ್ಲಿ ಕೆಲಸ ಮಾಡಿದ ಟ್ರ್ಯಾಕ್ ರೆಕಾರ್ಡ್ ಇವರಿಗಿತ್ತು. ಇವರಿಗೆ ಆಯುಧ ಅಥವಾ ಹತಾರ ಅನ್ನೋದು ಸುಮ್ನೆ ಬೇಟೆಯಾಡೋ ವಸ್ತುವಾಗಿರಲಿಲ್ಲ. ಅದು ಅವರ ಧಾರ್ಮಿಕ ನಂಬಿಕೆ, ಅವರ ಕಾಯಕ, ಅವರ ಅಸ್ತಿತ್ವದ ಸಿಂಬಲ್. ಆಯುಧಗಳನ್ನ ದೇವರ ತರ ಪೂಜೆ ಮಾಡ್ತಿದ್ದ ಈ ಜನರಿಗೆ ಶಸ್ತ್ರಾಸ್ತ್ರ ಇಲ್ಲದ ಬದುಕನ್ನ ಇಮ್ಯಾಜಿನ್ ಮಾಡಿಕೊಳ್ಳೋಕೂ ಆಗ್ತಿರ್ಲಿಲ್ಲ. ಬೆಂಕಿ ಹತ್ತಿಸಿದ ಆ ಒಂದು ಕಾಯ್ದೆ ಮತ್ತು ನಾಯಕತ್ವ. ಈ ಕಡೆ ಉತ್ತರ ಭಾರತದಲ್ಲಿ ಸಿಪಾಯಿಗಳು ಬ್ರಿಟಿಷರನ್ನ ಅಟ್ಟಾಡಿಸಿ ಹೊಡಿತಾ ಇದ್ರೆ, ಇದರಿಂದ ಫುಲ್ ಪ್ಯಾನಿಕ್ ಆಗಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಕ್ಷಿಣ ಭಾರತದಲ್ಲೂ ಹಿಂಗೆ ಆದ್ರೆ ನಮ್ಮ ಕತೆ ಮುಗಿತು ಅನ್ನೋ ಭಯ ಶುರುವಾಯಿತು. ಇದೇ ಭಯದಲ್ಲಿ ಸೆಪ್ಟೆಂಬರ್ 11, 1857ರಂದು ಒಂದು ಕುಖ್ಯಾತ ಕಾನೂನು ತಂದ್ರು. ಅದೇ ನಿಶಸ್ತ್ರೀಕರಣ ಕಾಯ್ದೆ, ಅಂದ್ರೆ ಡಿಸಾರ್ಮಮೆಂಟ್ ಆಕ್ಟ್. ಈ ರೂಲ್ಸ್ ಪ್ರಕಾರ ಪ್ರತಿಯೊಬ್ಬ ಭಾರತೀಯನು ತನ್ನ ಆಯುಧಗಳನ್ನ ಬ್ರಿಟಿಷರಿಗೆ ಸರೆಂಡರ್ ಮಾಡಬೇಕು, ಇಲ್ಲವೇ ಗವರ್ನಮೆಂಟ್ ಇಂದ ಲೈಸೆನ್ಸ್ ತಗೋಬೇಕು. ಮುಧೋಳದಲ್ಲಿ ಈ ರೂಲ್ಸ್ ಜಾರಿ ಮಾಡೋ ಜವಾಬ್ದಾರಿ ಕಾರಬಾರಿ ಕೃಷ್ಣರಾವ್ಗೆ ಬಂತು. ಕೆಲವರು ಹೆದರಿ ಆಯುಧ ಕೊಟ್ರು. ಆದ್ರೆ ನಮ್ಮ ಹಲಗಲಿ ಬೇಡರು ಇದ್ರಲ್ಲ, ಯಾವನೋ ಪರಕೀಯ ನಮಗೆ ರೂಲ್ಸ್ ಮಾಡೋದು, ನಮ್ಮ ಜನ್ಮಸಿದ್ಧ ಹಕ್ಕನ್ನ ಕಸಿದುಕೊಳ್ಳೋಕೆ ಇವನ್ಯಾರು ಅಂತ ತಿರುಗಿ ಬಿದ್ರು. ಅವರ ಫಿಲಾಸಫಿ ಸಿಂಪಲ್ ಆಗಿತ್ತು. ಹತಾರಗಳು ಅಂದ್ರೆ ಆಯುಧಗಳು ಹೋದ್ರೆ ನಮ್ಮ ಜೀವವೇ ಹೋದಂತೆ. ಇದು ಬರೀ ಆಯುಧದ ಮೇಲಿನ ವ್ಯಾಮೋಹವಾಗಿರಲಿಲ್ಲ ಗೈಸ್. ಅದು ವಸಾಹತುಶಾಹಿ ಕಾನೂನು ಮತ್ತು ಭಾರತೀಯರ ಸಾಂಸ್ಕೃತಿಕ ಅಸ್ಮಿತೆಯ ನಡುವಿನ ತಾತ್ವಿಕ ಸಂಘರ್ಷವಾಗಿತ್ತು. ಬ್ರಿಟಿಷರು ಮೋಸಗಾರರು. ಅವರ ಕೈಗೆ ಆಯುಧ ಕೊಟ್ರೆ ನಮ್ಮನ್ನ ದಾಸ್ಯಕ್ಕೆ ತಳ್ತಾರೆ ಅನ್ನೋ ಸ್ಪಷ್ಟ ಪೊಲಿಟಿಕಲ್ ಕ್ಲಾರಿಟಿ ಈ ಹಳ್ಳಿಗರಿಗಿತ್ತು. ಇಂಥ ಟೈಮಲ್ಲಿ ಜನರನ್ನು ಸಂಘಟಿಸಿದ್ದು 4 ಲೆಜೆಂಡರಿ ಲೀಡರ್ಸ್: ಪೂಜೇರಿ ಹನುಮ, ಬೇಡರ ಬಾಲ, ಜಡಗ ಮತ್ತು ರಾಮ. ಇವರ ಜೊತೆಗೆ ಬಾಲಾಜಿ, ಭೀಮಪ್ಪ ಮತ್ತು ಹೊಸಕೋಟಿ ಕಿಲ್ಲೆದಾರ್ ಆಗಿದ್ದ ನಿವೃತ್ತ ಮರಾಠ ಸೈನಿಕ ನಿಂಬಾಳ್ಕರ್ ಸೇರಿಕೊಂಡು ಭರ್ಜರಿ ಮಿಲಿಟರಿ ಟ್ರೈನಿಂಗ್ ಕೊಟ್ರು. ಇಲ್ಲಿ ನಾವು ಹೆಮ್ಮೆ ಪಡಬೇಕಾದ ಇನ್ನೊಂದು ಮ್ಯಾಟರ್ ಅಂದ್ರೆ ವುಮನ್ ಪವರ್. ಜಡಗಪ್ಪನ ತಂಗಿ ರಾಮವ್ವ, ಹನುಮವ್ವ, ಲಘುಮವ್ವ ಅವರಂತಹ ವೀರಾಂಗನೆಯರು ಪುರುಷರಿಗೆ ಸಮಾನಾಗಿ ಕತ್ತಿ ಹಿಡಿದು ರಣರಂಗಕ್ಕೆ ಇಳಿದ್ರು. ಜೊತೆಗೆ ನೆರೆಯ ಸುರಪುರ ಸಂಸ್ಥಾನದ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕನ ಪರೋಕ್ಷ ಪ್ರೇರಣೆ ಕೂಡ ಇವರಿಗಿತ್ತು. ವೆಂಕಟಪ್ಪ ನಾಯಕ ಅರಬ್ಬರು, ರೋಹಿಲಾಗಳನ್ನ ಸೇರಿಸಿ ಸೈನ್ಯ ಕಟ್ತಾ ಇದ್ದ.
1828ರಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ 500 ಬೇಡರನ್ನ ಕಳಿಸಿಕೊಟ್ಟಿದ್ದ ಸುರಪುರ ಸಂಸ್ಥಾನದ ಜೊತೆಗಿನ ಐತಿಹಾಸಿಕ ಕನೆಕ್ಷನ್ ಹಲಗಲಿ ಬೇಡರ ನೈತಿಕ ಸ್ಥೈರ್ಯವನ್ನ ಇನ್ನಷ್ಟು ಬೂಸ್ಟ್ ಮಾಡಿತ್ತು. ವಿಫಲವಾದ ಸಂಧಾನ ಮತ್ತು ರಣರಂಗದ ಆರಂಭ. ಈ ಬಂಡಾಯದ ವಾಸನೆ ಕಾರಾಬಾರಿ ಕೃಷ್ಣರಾವಗೆ ಬಡಿತು. ಹೆದರಿದ ಆತ ಸಂಧಾನಕ್ಕೆ ಟ್ರೈ ಮಾಡಿದ. ನವೆಂಬರ್ 11, 1857 ಸ್ವತಃ ಜಮಾದಾರನಿಗೆ ಲೈಸೆನ್ಸ್ ಕೊಟ್ಟು ಟ್ರೈ ಮಾಡಿದ. ವರ್ಕೌಟ್ ಆಗ್ಲಿಲ್ಲ. ನವೆಂಬರ್ 22 ನಾರೋ ರಾಮಚಂದ್ರ ಪೋಟ್ನೀಸ್ ಅನ್ನೋ ಲೀಡರ್ ಬಂದ. ರೊಚ್ಚಿಗೆದ್ದ ಬೇಡರು ಅವನನ್ನ ಓಡಿಸಿದ್ರು. ಜೊತೆಗೆ ಬಂದಿದ್ದ ಕಾರಕೂನನ ಅಂದ್ರೆ ಕ್ಲರ್ಕ್ನ ಕಪಾಳಕ್ಕೆ ಬಾರಿಸಿ ಅವಮಾನ ಮಾಡಿ ಕಳಿಸಿದ್ರು. ನವೆಂಬರ್ 23 ಬಂಟನೂರಿನ ವೀರ ಹನುಮನಾಯಕನನ್ನ ಅಂತಿಮ ಸಂಧಾನಕ್ಕೆ ಕಳಿಸಿದ್ರು. ಅವನಿಗೂ ಬೇಡರು ಕೊಟ್ಟ ಉತ್ತರ ಒಂದೇ, ಬೇಕಾದದ್ದು ಬರಲಿ, ಎದುರಿಸುತ್ತೇವೆ, ಹತಾರ ಮಾತ್ರ ಕೊಡುವುದಿಲ್ಲ. ಸಂಧಾನ ಫ್ಲಾಪ್ ಆಯ್ತು. ಬ್ರಿಟಿಷ್ ಈಗೋ ಹರ್ಟ್ ಆಯ್ತು. ಬೆಳಗಾವಿ ಮ್ಯಾಜಿಸ್ಟ್ರೇಟ್ ಆಗಿದ್ದವನು JB ಸೆಟನ್ಕರ್. ಜನ ಇವನನ್ನ ಜಾಯ್ತ ಸಾಹೇಬ ಅಂತಿದ್ರು. ಇಂಥವನ ನಾಯಕತ್ವದಲ್ಲಿ ಲೆವೆಟ್, ಕಾರ್ ವಿಲಿಯಂ, ಅಲೆಕ್ಸಾಂಡರ್ ಕೇರ್ ಮತ್ತು ವಿಲಿಯಂ ಹೆನ್ರಿ ಹೆಬಲಾಕ್ ಅಲಿಯಾಸ್ ಹೆಬಲಕ್ ಸಾಹೇಬ ಅನ್ನೋ ಅಧಿಕಾರಿಗಳ ದೊಡ್ಡ ಪಡೆ ಹಲಗಲಿಯ ಮೇಲೆ ಮುಗಿಬಿತ್ತು. ಆದ್ರೆ ಬ್ರಿಟಿಷರಿಗೆ ಕಾದಿತ್ತು ಬಿಗ್ ಶಾಕ್. ಹಲಗಲಿ ಜನ ತಮ್ಮ ಗುಡಿಸಲುಗಳನ್ನೇ ಭದ್ರಕೋಟೆ ಮಾಡಿಕೊಂಡಿದ್ರು. ಬ್ರಿಟಿಷ್ ಸೈನ್ಯ ಊರೊಳಗೆ ಕಾಲಿಡ್ತಿದ್ದಂಗೆ ಗುಪ್ತವಾಗಿ ಅಡಗಿದ್ದ ನಮ್ಮ ಬೇಡರು ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಗುಂಡಿನ ಮಳೆ ಸುರಿಸಿದ್ರು. ಆಕಾಶದಿಂದ ಮಳೆ ಬರೋ ತರ ಗುಂಡುಗಳು ಹಾರ್ತಾ ಇದ್ವು. ಈ ಅಟ್ಯಾಕ್ ನೋಡಿ ಕಂಗಾಲಾದ ಬ್ರಿಟಿಷರು ಹಿಮ್ಮೆಟ್ಟಿದ್ರು. ಈ ಟೈಮಲ್ಲಿ ಬುದ್ಧಿವಾದ ಹೇಳೋ ನೆಪದಲ್ಲಿ ಮುಂದೆ ಬಂದ ವಿಲಿಯಂ ಹೆನ್ರಿ ಹೆಬಲಾಕ್ ವಿಶ್ವಾಸಘಾತಕ ಅಂತ ಗೊತ್ತಾಗಿ ವೀರ ಜಡಗ ಡೈರೆಕ್ಟ್ ಆಗಿ ಅವನ ಮೇಲೆ ಗುಂಡು ಹಾರಿಸಿ ಸಾಯಿಸಿದ. ಬ್ರಿಟಿಷರ ಸುಸಜ್ಜಿತ ಸೇನೆ ಕೇವಲ ಬಿಲ್ಲು ಬಾಣ, ನಾಡಮದ್ದು ಗುಂಡು ಹಿಡಿದಿದ್ದ ಹಳ್ಳಿಗರ ಮುಂದೆ ಸೋತು ಮುಖಭಂಗ ಅನುಭವಿಸಿತು ಅಂದ್ರೆ ನಮ್ಮವರ ಪವರ್ ಏನಿರಬೇಕು ಊಹಿಸಿ. ಮಹಾಯುದ್ಧ, ದ್ರೋಹ ಮತ್ತು ಸುಟ್ಟು ಕರಕಲಾದ ಹಲಗಲಿ. ಈ ಆರಂಭಿಕ ಸೋಲು ಬ್ರಿಟಿಷರ ನಿದ್ದೆ ಕೆಡಿಸಿತು. ನವೆಂಬರ್ 29, 1857 ದಕ್ಷಿಣ ಮರಾಠ ವಿಭಾಗದ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ಕೆ ಮಾಲ್ಕಮ್ ಬಾಗಲಕೋಟೆಯಿಂದ 28ನೇ ರೆಜಿಮೆಂಟ್ನ ಬೃಹತ್ ಅಶ್ವದಳ ಫಿರಂಗಿಗಳ ಜೊತೆ ಬಂದು ಹಲಗಲಿಗೆ ಮುತ್ತಿಗೆ ಹಾಕಿದ. ನವೆಂಬರ್ 29, 30ರಂದು ನಡೆದ ಯುದ್ಧ ಮಾಮೂಲಿ ಯುದ್ಧ ಆಗಿರಲಿಲ್ಲ ಗೈಸ್. ಎಲ್ಲೆಡೆಯೂ ರಕ್ತದ ಕಾಲುವೆ ಹರಿಯಿತು ಅಂತ ಇತಿಹಾಸ ಹೇಳುತ್ತೆ. ಪ್ರತಿಯೊಂದು ಮನೆಯೂ ರಣರಂಗವಾಗಿತ್ತು. ವೀರಾಂಗನೆ ರಾಮವ್ವ ತನ್ನ ಕತ್ತಿಯಿಂದ ಬ್ರಿಟಿಷ್ ಸೈನಿಕರನ್ನ, ಕುದುರೆಗಳನ್ನ ಕಡಿದುರುಳಿಸಿದ ರೀತಿ ಝಾನ್ಸಿ ರಾಣಿಗಿಂತ ಕಮ್ಮಿ ಇರಲಿಲ್ಲ. ಆದರೆ ಇತಿಹಾಸದ ಪುಟಗಳಲ್ಲಿ ನಮಗೆ ಸೋಲಾಗುವುದು ಶತ್ರುಗಳ ಬಲದಿಂದಲ್ಲ, ನಮ್ಮೊಳಗಿನ ದ್ರೋಹಿಗಳಿಂದ. ಹೌದು ಗೈಸ್, ವ್ಯವಸ್ಥೆಯೊಳಗಿದ್ದ ಕೆಲವು ಕುತಂತ್ರಿಗಳು ಬೇಡರ ನಾಡಮದ್ದುಗುಂಡುಗಳನ್ನ ರಹಸ್ಯವಾಗಿ ನಿಷ್ಕ್ರಿಯಗೊಳಿಸಿ ದ್ರೋಹ ಬಗೆದ್ರು. ನೇರ ಯುದ್ಧದಲ್ಲಿ ಬೇಡರನ್ನ ಸೋಲಿಸಲು ಆಗಲ್ಲ ಅಂತ ಬ್ರಿಟಿಷ್ ಕಮಾಂಡರ್ಸ್ ಲೆಫ್ಟಿನೆಂಟ್ ಕೇರ್ ಮತ್ತು ಸೆನೆಟ್ಕರ್ ಒಂದು ಅಮಾನವೀಯ, ಅತ್ಯಂತ ಕ್ರೂರವಾದ ಪ್ಲಾನ್ ಮಾಡಿದ್ರು. ಅದೇ ಸ್ಕಾರ್ಚ್ಡ್ ಅರ್ತ್ ಪಾಲಿಸಿ, ಅಂದ್ರೆ ಸುಟ್ಟು ಹಾಕುವ ನೀತಿ. ಇಡೀ ಹಲಗಲಿ ಊರಿನ ಗುಡಿಸಲುಗಳಿಗೆ ಬೆಂಕಿ ಹಚ್ಚೋಕೆ ಆರ್ಡರ್ ಮಾಡಿದ್ರು. ಊರಿಗೆ ಊರೇ ಬೆಂಕಿ ಜ್ವಾಲೆಯಲ್ಲಿ ಸಿಲುಕಿತು. ಉಸಿರುಗಟ್ಟಿ ಹೊರಬಂದ ಮುಗ್ಧರು, ಮಹಿಳೆಯರು, ವೃದ್ಧರ ಮೇಲೆ ಬ್ರಿಟಿಷ್ ಸಿಪಾಯಿಗಳು ಕರುಣೆ ಇಲ್ಲದೆ ಗುಂಡು ಹಾರಿಸಿದ್ರು. ಅದೆಷ್ಟೋ ಜನ ಸಜೀವ ದಹನವಾದ್ರು. ಅಷ್ಟಕ್ಕೆ ನಿಲ್ಲಲಿಲ್ಲ ಈ ರಾಕ್ಷಸರು. ಊರನ್ನ ಕಂಪ್ಲೀಟ್ ಲೂಟಿ ಮಾಡಿದ್ರು. ಕೃಷಿ ಉಪಕರಣ, ಆಹಾರ, ಕೊನೆಗೆ ಹೆಣ್ಣು ಮಕ್ಕಳ ಮಂಗಳಸೂತ್ರವನ್ನು ದೋಚಿದ್ರು. ಇಡೀ ಹಲಗಲಿ ಗ್ರಾಮ ಸುಟ್ಟು ಬೂದಿಯಾಯಿತು. 19ನೇ ಶತಮಾನದ ವಸಾಹತುಶಾಹಿ ಕ್ರೌರ್ಯಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಬಲಿದಾನ, ಲಾವಣಿ ಸಾಹಿತ್ಯ ಮತ್ತು ಮೈಕ್ರೋ ಹಿಸ್ಟರಿ ಅನಾಲಿಸಿಸ್. ಬದುಕುಳಿದವರನ್ನ ಬ್ರಿಟಿಷರು ಕಾಡು ಮೇಡುಗಳಲ್ಲಿ ಬೇಟೆಯಾಡಿದ್ರು. ಶಿವಾಜಿ ನಿಂಬಾಳ್ಕರ್ನ ಮಗ ಬಾಬ್ಜಿ ಸುರಪುರದಲ್ಲಿ ಆಶ್ರಯ ಪಡೆದ. ಆದ್ರೆ ಸುಮಾರು 290ಕ್ಕೂ ಹೆಚ್ಚು ಬೇಡರನ್ನ ಬ್ರಿಟಿಷರು ಅರೆಸ್ಟ್ ಮಾಡಿದ್ರು. ನಾಮಕವಾಸ್ತೆ ಮಿಲಿಟರಿ ಕೋರ್ಟ್ ಮಾಡಿ ತಮ್ಮ ನೆಲ, ಜಲ, ಹಕ್ಕಿಗಾಗಿ ಹೋರಾಡಿದವರನ್ನ ದಂಗೆಕೋರರು ಅಂತ ಬ್ರ್ಯಾಂಡ್ ಮಾಡಿದ್ರು. ಗೈಸ್, ಇಲ್ಲಿ ಎದೆಜಲ್ಲನ್ನುವಂತಹ ಘಟನೆ ಅಂದ್ರೆ 19 ಪ್ರಮುಖ ನಾಯಕರಿಗೆ ಬ್ರಿಟಿಷರು ಗಲ್ಲು ಶಿಕ್ಷೆ ವಿಧಿಸಿದ್ರು, ಜನರಲ್ಲಿ ಭಯ ಹುಟ್ಟಿಸಬೇಕು ಅಂತ. ಡಿಸೆಂಬರ್ 11, 1857 ಶುಕ್ರವಾರ ಮುಧೋಳದ ಸಂತೆ ರಸ್ತೆಯಲ್ಲಿ ಜಡಗಪ್ಪ, ಬಾಲಪ್ಪ, ಹನುಮಪ್ಪ, ರಾಮಪ್ಪ ಸೇರಿ 13 ವೀರರನ್ನ ಸಾರ್ವಜನಿಕವಾಗಿ ನೇಣಿಗೇರಿಸಿದ್ರು. ಇನ್ನುಳಿದ 6 ಜನರನ್ನ ಡಿಸೆಂಬರ್ 14ರಂದು ಸುಟ್ಟು ಕರಕಲಾಗಿದ್ದ ಹಲಗಲಿ ಗ್ರಾಮದಲ್ಲೇ ಗಲ್ಲಿಗೇರಿಸಿದ್ರು. ಯಾವುದೇ ಪಶ್ಚಾತ್ತಾಪ ಇಲ್ಲದೆ ನಗುನಗುತ್ತಾ ತಮ್ಮ ತಾಯ್ನೆಲಕ್ಕಾಗಿ ಪ್ರಾಣ ಬಿಟ್ರು ಈ 19 ಯೋಧರು. ಬ್ರಿಟಿಷ್ ರೆಕಾರ್ಡ್ಸ್ಗಳು ಇವರನ್ನ ಕ್ರಿಮಿನಲ್ಸ್ ಅಂತ ಬರೆದಿರಬಹುದು, ಆದ್ರೆ ನಮ್ಮ ಜನರ ನಾಲಗೆಯ ಮೇಲಿರೋ ಲಾವಣಿ ಸಾಹಿತ್ಯ ಇದೆಯಲ್ಲ, ಅದು ರಿಯಲ್ ಹಿಸ್ಟರಿ. ಬ್ರಿಟಿಷ್ ಅಧಿಕಾರಿಯಾಗಿದ್ದರೂ ಭಾರತದ ಸಂಸ್ಕೃತಿ ಮೇಲೆ ಒಲವಿದ್ದ ಡಾಕ್ಟರ್ ಜಾನ್ ಪ್ಲೀಟ್ ಅವರು ಈ ಲಾವಣಿಗಳನ್ನ ಕಲೆಕ್ಟ್ ಮಾಡಿ ಬರೆದಿಟ್ಟಿದ್ದಾರೆ. ಈ ಲಾವಣಿಗಳಲ್ಲಿ
ಬೇಡರನ್ನ ಕತ್ತಿ ಹಿಡಿಯುವ ಜನ ಅಂತ ಕರೆಯಲಾಗಿದೆ. ಬ್ರಿಟಿಷರ ದಾಳಿಯನ್ನ ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಅಂತ ವರ್ಣಿಸಲಾಗಿದೆ. ಅಷ್ಟೆಲ್ಲಾ ಹೋರಾಡಿದರೂ ಕೊನೆಗೆ ಮುಟ್ಟಲಿಲ್ಲ ದಡಕ ಅನ್ನೋ ನೋವು ಈ ಹಾಡುಗಳಲ್ಲಿದೆ. ಕೊನೆಗೆ ಕುರ್ತಕೋಟಿ ಕಲ್ಲೇಶನ ದಯದಿಂದ ಅಂತ ಹಾಡನ್ನ ಮುಗಿಸ್ತಾರೆ ಜಾನಪದರು. ಇದು ತಳ ಸಮುದಾಯದವರ ದೃಷ್ಟಿಕೋನದಲ್ಲಿ ಬರೆದ ಪರ್ಯಾಯ ಇತಿಹಾಸ. ಇದನ್ನ ನಾವು ಗಹನವಾಗಿ ಅನಲೈಸ್ ಅಂದ್ರೆ ಮೈಕ್ರೋ ಹಿಸ್ಟಾರಿಕಲ್ ಅನಾಲಿಸಿಸ್ ಮಾಡಿದ್ರೆ ಇದು ಬರೀ ಒಂದು ಹಳ್ಳಿಯ ದಂಗೆಯಲ್ಲ. ಯಾವುದೇ ಮಾಡರ್ನ್ ಎಜುಕೇಶನ್ ಇಲ್ಲದ ಜನರಲ್ಲಿ ಎಂಥ ಅದ್ಭುತ ರಾಷ್ಟ್ರೀಯ ಪ್ರಜ್ಞೆ ಇತ್ತು ಅನ್ನೋದು ಪ್ರೂವ್ ಆಗುತ್ತೆ. ಬ್ರಿಟಿಷರಿಗೆ ಆಯುಧ ಅಂದ್ರೆ ಬರೀ ಕಬ್ಬಿಣ ಅಲ್ಲ, ಭಾರತೀಯರ ಪ್ರತಿರೋಧದ ಸಾಮರ್ಥ್ಯ ಅಂತ ಗೊತ್ತಿತ್ತು. ಅದಕ್ಕೆ ಇಂಥ ಸ್ಟೇಟ್ ಸ್ಪಾನ್ಸರ್ಡ್ ಭಯೋತ್ಪಾದನೆ ಮಾಡಿದ್ರು. ಕಾರಬಾರಿ ಕೃಷ್ಣರಾವ್ ತರಹದ ಮೇಲ್ವರ್ಗದವರು ಬ್ರಿಟಿಷರ ಪರ ಇದ್ರೆ ಕೆಳವರ್ಗದ ಬೇಡರು ವ್ಯವಸ್ಥೆಯ ವಿರುದ್ಧ ತಿರುಗಿಬಿದ್ರು. ಇದು ಒಂದು ರೀತಿಯಲ್ಲಿ ಅಂತರ್ಯುದ್ಧದ ಅಥವಾ ಸಿವಿಲ್ ವಾರ್ ಛಾಯೆ ಕೂಡ ಹೌದು. ಉತ್ತರ ಕರ್ನಾಟಕದ ದಂಗೆಗಳೆಲ್ಲ ಒಂದೇ ಟೈಮ್ಗೆ ಕೋಆರ್ಡಿನೇಟ್ ಆಗಿ ನಡೆದಿದ್ರೆ ಬ್ರಿಟಿಷರ ಕತೆ ಅಂದೇ ಮುಗಿದು ಹೋಗ್ತಿತ್ತು. ಇವತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರೋ ಹಲಗಲಿ ಒಂದು ಪವಿತ್ರ ತೀರ್ಥಕ್ಷೇತ್ರ. ಮುಧೋಳ ಬಸ್ ನಿಲ್ದಾಣದ ಹತ್ರ ಜಡಗಣ್ಣ ಮತ್ತು ಬಾಲಣ್ಣನ ಕಂಚಿನ ಸ್ಮಾರಕ ಇದೆ. 10ನೇ ತರಗತಿಯ ಕನ್ನಡದ ಪಠ್ಯದಲ್ಲಿ ಹಲಗಲಿ ಬೇಡರು ಪದ್ಯ ಓದುವಾಗ ಪ್ರತಿಯೊಬ್ಬ ಕನ್ನಡಿಗನ ರೋಮರೋಮವು ಎದ್ದು ನಿಲ್ಲುತ್ತೆ. ಇತ್ತೀಚೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಶಂಸುಲ್ ಇಸ್ಲಾಂ ಅವರು ಅನಾವರಣ ಮಾಡಿದ ಕರ್ನಾಟಕದ 132 ಹುತಾತ್ಮರ ಲಿಸ್ಟ್ ನಲ್ಲಿ ನಮ್ಮ ಹಲಗಲಿ ಬೇಡರ ಹೆಸರುಗಳು ರಾರಾಜಿಸ್ತಾ ಇವೆ. ಗೈಸ್, ಬರೀ ಸ್ಮಾರಕ ಕಟ್ಟಿದ್ರೆ ಸಾಲದು, ಹತಾರಗಳು ಹೋದರೆ ಜೀವವೇ ಹೋದಂತೆ ಅಂತ ಹೇಳಿ ತಮ್ಮ ಆತ್ಮಗೌರವವನ್ನ ಅಡಮಾನ ಇಡದ ಈ ಅಸಂಖ್ಯಾತ ಅನಾಮಿಕ ಬೇಡರ ವೀರಾಂಗನೆ ರಾಮವ್ವನ, ಜಡಗ, ಬಾಲ, ಹನುಮ, ರಾಮರ ಮೌಲ್ಯಗಳನ್ನ ಇವತ್ತಿನ ನಮ್ಮ ಡೆಮಾಕ್ರಸಿಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಅನ್ಯಾಯದ ವಿರುದ್ಧ ರಾಜಿ ಇಲ್ಲದ ಹೋರಾಟವೇ ಅವರಿಗೆ ನಾವು ಸಲ್ಲಿಸೋ ರಿಯಲ್ ಟ್ರಿಬ್ಯೂಟ್. ಯಾವ ರಾಜಕೀಯ ಬೆಂಬಲವೂ ಇಲ್ಲದೆ ಗುಡಿಸಲುಗಳನ್ನೇ ಕೋಟೆ ಮಾಡಿ ಬ್ರಿಟಿಷ್ ಫಿರಂಗಿಗಳಿಗೆ ಎದೆಕೊಟ್ಟ ಈ ಅರಣ್ಯ ಪುತ್ರರ ಸಾಹಸ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಮಿನುಗುವ ಧ್ರುವತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಿಮ್ಮ ಮೈಯಲ್ಲೂ ಸ್ವಾಭಿಮಾನದ ರಕ್ತ ಕುದಿಯುತ್ತಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಹಿಸ್ಟರಿ, ನಮ್ಮ ಹೆಮ್ಮೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.